ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಾಹ್ನ 12 ಗಂಟೆವರೆಗಷ್ಟೇ ಸವದತ್ತಿ ಯಲ್ಲಮ್ಮನ ದರ್ಶನ ಸಿಗತ್ತೆ. ಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಹೋಳಿ ಹುಣ್ಣಿಮೆಯಂದೇ ಚಂದ್ರಗ್ರಹಣ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆಯವರೆಗೆ ಅಷ್ಟೇ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ನಂತರ ಸಂಜೆ 6:45ರವರೆಗೆ ದೇವಿ ದರ್ಶನ, ತೀರ್ಥ ಪ್ರಸಾದ ವಿತರಣೆಯನ್ನ ಬಂದ್ ಮಾಡಲಾಗುತ್ತೆ. ಸಂಜೆ 6:45ರ ಶುದ್ಧೀಕರಣ ಪ್ರಕ್ರಿಯೆ ಕೈಗೊಂಡ ನಂತರ ದೇವಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗುತ್ತೆ. ರಾತ್ರಿ 9 ಗಂಟೆ ನಂತರ ದೇವಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಿ ದರ್ಶನ ಸಮಯದಲ್ಲಿ ಬದಲಾವಣೆ ಕೂಡ ಆಗಿದೆ. ದೇವಸ್ಥಾನದ ಮುಖ್ಯ ಅರ್ಚಕ ಪಂಡಿತ ಯಡಿಯೂರಯ್ಯ ಅವರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೋಳಿ ಹುಣ್ಣಿಮೆಯಂದೇ ರಕ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಾವಿಯ ದಕ್ಷಿಣ ಕಾಶಿ ಕಪಿಲೇಶ್ವರ ಮಂದಿರ 11 ಗಂಟೆಯಿಂದ ದರ್ಶನ ಕೂಡ ಈಗಾಗಲೇ ಬಂದಾಗಿದೆ. 11 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ನೋಡಿ, ಸಂಜೆ 7:30ರ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಸಾಯಂಕಾಲ 6:50 ನಂತರ ದೇವಸ್ಥಾನದ ಶುದ್ಧೀಕರಣವಾಗುತ್ತೆ. ಶುದ್ಧೀಕರಣವಾದ ನಂತರ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ ಅಂತ ಹೇಳಿ ದೇವಸ್ಥಾನದ ಮುಖ್ಯ ಅರ್ಚಕ ನಾಗರಾಜ ಕಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಓಂ ನಮಃ ಶಿವಾಯ. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ಮಹಾರಾಜರ ದೇವಸ್ಥಾನದಲ್ಲಿ ಇವತ್ತು ಬೆಳಗಿನಿಂದ ದೈನಿಕವಾಗಿ ಯಾವ ಥರ ನಾವು ಡೈಲಿ ಪೂಜೆ ಮಾಡ್ತೇವೆ ಅದೆಲ್ಲ ಅವನಿಗೆ ಪೂಜಾ ವಿಧಿಯನ್ನು ಮಾಡಲಾಗಿದೆ. ಈಗ 11 ಗಂಟೆಗೆ ಬೆಳಗ್ಗೆ ಕಪಿಲೇಶ್ವರ ಶಿವಲಿಂಗಕ್ಕೆ ಬಿಲ್ಲುಪತ್ರೆಯಿಂದ ಮುಚ್ಚಿ ಅವನಿಗೆ ಗರ್ಭಗೃಹನ ಬಂದ್ ಮಾಡಿ ಸಾಯಂಕಾಲ 7ವರೆಗೆ ಭಕ್ತರಿಗೆ ದರ್ಶನಕ್ಕೆ ನಾವು ತೆಗಿತೀವಿ. ನಿಜವಾಗಿ ಹೇಳ್ಬೇಕಂದ್ರೆ ಗ್ರಹಣ ಆಗೋದು 6:38 6:45 ಇದು ಪೂರ್ಣ ರಕ್ತಚಂದ್ರಗ್ರಹಣ ಅಂತ ಹೇಳ್ತಾರೆ. ಬಟ್ ದಿವಸದಲ್ಲಿ ಬರೋದ್ರಿಂದ ನಮ್ಮ ಭಾರತದಲ್ಲಿ ಕೇವಲ 7 ನಿಮಿಷದವರೆಗೆ ಇದೆ. ಆ 7 ನಿಮಿಷದ ಕಾಲದಲ್ಲಿ ಆ ಮೋಕ್ಷ ಕಾಲದಲ್ಲಿ ಬಂದಿರೋದ್ರಿಂದ ನಾವು ಆಚರಣೆ ಮಾಡಲೇಬೇಕಾಗ್ತದೆ. ಆದ ಕಾರಣ ನಾವು ಇಲ್ಲಿ ಅರ್ಚನೆ ಮಾಡ್ತಾ ಇದ್ದೇವೆ. ಗ್ರಹಣ ಮುಗಿದ ನಂತರ ಒಂದು ದೇವಸ್ಥಾನವನ್ನು ಶುದ್ಧೀಕರಣ ಮಾಡಿ ಆ ಭಗವಂತನಿಗೆ ಒಂದು ಅಭಿಷೇಕ ಮಾಡಿ ಆಮೇಲೆ ಭಕ್ತರಿಗೆ ಎಲ್ಲ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ.